ಇಲ್ಲಿ ನನ್ನ ಮಗಳು ಮತ್ತೆ ಅಳಿಯ ಸಿಕ್ಕಾಕೊಂಡಿದ್ದಾರೆ ಅನ್ನೋದಾಗಿ ಒಬ್ರು ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಮಗಳು ಅಳಿಯ ಎಲ್ಲಿದ್ದಾರೋ ಸುಳಿವಿಲ್ಲ, ಅವರನ್ನು ಹುಡುಕೊಡಿ, ಭಾರತಕ್ಕೆ ಕಳಿಸ್ಕೊಡಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ರಜನಿ ಅವರ ಪೋಷಕರು ಕಣ್ಣೀರು ಹಾಕಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. TV9 ಜೊತೆ ಮಾತನಾಡ್ತಾ ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ನನ್ನ ಮಗಳು ಅಳಿಯ ನೇಪಾಳ ಪ್ರವಾಸಕ್ಕೆ ಹೋಗಿದ್ರು, ನಿನ್ನೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಮಾತನಾಡಿದ್ರು, ಕಠ್ಮಂಡು ಏರ್ಪೋರ್ಟ್ ಸಹ ಕ್ಲೋಸ್ ಆಗಿದೆ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಪೋಷಕರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ರು ಬನ್ನಿ ನೋಡೋಣ. ಅಲ್ಲಿ ಸಿಲುಕಿಸಿರುವಂತಹ ಕನ್ನಡಿಗರಾದಂತಹ ರಜನಿ ಅನ್ನೋ ಪೋಷಕರ ಜೊತೆ ಅವ್ರ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಟಿವಿ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಈಗ ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ತಾವು ಯಾವ ಕೊನೆಯದಾಗಿ ಮಾತನಾಡಿದವ್ರ ಹತ್ರ ಅಂತ? ಒಂದು 10 ಗಂಟೆಗೆ ಮಾತಾಡಿದೆ ನಾನು. ಮಾತಾಡಿ ಅವಳು ಹೇಳಿದ್ದು ನಿನ್ನೆ ಆಗಿತ್ತು ಪರಿಸ್ಥಿತಿ ಹಾಗೇ ಇದೆ, ನಮ್ಮನ್ನ ಎಲ್ಲಿ ಹೊರಗಡೆ ಬಿಡ್ತಾ ಇಲ್ಲ. ಆಮೇಲೆ ನಿನ್ನೆ ಸಾಯಂಕಾಲ ಏರ್ಪೋರ್ಟಿಂದ ಬಂದು ಅವರು ಎಲ್ಲಿ ಹೋಟ್ಲು ಹುಡುಕ್ಯಾಡ್ತಾ ಇದ್ದಾರೆ ಅವರು. ಯಾಕಂದರೆ ಅಲ್ಲಿ ಪೊಲೀಸು ಮಿಲಿಟ್ರಿ ಅವರು ಎಲ್ಲ ನೀವು ತಳ್ತಾ ಇದ್ದಾರೆ ಹೊರಗಡೆ. ಇವನ್ ಏರ್ಪೋರ್ಟಲ್ಲಿ ಸೇಫ್ ಆಗಿರ್ಬೇಕಂದ್ರೆ ಏರ್ಪೋರ್ಟ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು. ಏರ್ಪೋರ್ಟ್ ಕ್ಲೋಸ್ ಮಾಡಿ ದೇ ಬಿನ್ ಥ್ರೋನ್ ಔಟ್, ಹೊರಗಡೆ ಹಾಕಿದ್ದಾರೆ. ಸೊ ಇವರು ಏನು ಮಾಡಿದ್ದಾರೆ, ಮತ್ತೆ ಎಲ್ಲಿ ಹುಡುಕ್ಬೇಕಲ್ವಾ, ಹುಡುಕ್ತಾ ಯಾವುದೋ ಒಂದು ಸಾಧಾರಣ ಹೋಟ್ಲ್ ರೋಡ್ ಮೇಲೆ ಇದ್ದಂಗೆ ಅದು ಆ್ಯಕ್ಚುಲಿ ಅಲ್ಲಿ ಉಳ್ಕೊಂಡಿದ್ದಾರೆ. ಅವ್ರಿಗೆ ಫುಲ್ಲಿ ಟೆನ್ಷನ್ನಾಗಿದ್ದಾರೆ ಅವರು. ಸೊ ನಾವು ಸರ್ಕಾರಕ್ಕೆ ಏನು ಕೇಳೋದಂದರೆ, ಆದಷ್ಟು ಬೇಗ ನೀವು ಯಾವುದಾರ ಒಂದು ರೆಸ್ಕ್ಯೂ ಆಪ್ರೇಷನ್ ಮಾಡಿ ನಮ್ಮ ಮಕ್ಕಳನ್ನ ನಮ್ಗೆ ಕಳಿಸ್ಕೊಡಿ, ಇದೇ ನಮ್ಮದು ವಿನಂತಿ. ಈಗ ರಜನಿಯವರು ಯಾವ ಕಾರಣಕ್ಕಾಗಿ ನೇಪಾಳಕ್ಕೆ ಹೋಗಿದ್ರು ಅಂತ? ಸರ್, ಅದು ಸ್ಪಿರಿಚುವಲ್ ಇರೋ ಸಂಬಂಧ ಕೈಲಾಶ ನೋಡಬೇಕಾಗಿತ್ತು ಅವರಿಗೆ. ಸೊ ನೋಡ್ಬೇಕಂತ ಹೋಗ್ತೀವಿ ಡ್ಯಾಡಿ ಅಂದರು. ಸರಿ ಅಮ್ಮ ಹೋಗಿ ಬರ್ರಿ ಅಂತದ್ದು. ಅದು ಇಶಾ ಫೌಂಡೇಶನ್ ಸದ್ಗುರು ಫಾಲೋವರ್ಸ್ ಅವ್ರು ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ, ಅದರಲ್ಲೇ ಹೋಗಿದ್ದಾರೆ ಅವರು. ಸೊ ಹೋಗಿ ಆ್ಯಕ್ಚುಲಿ ನಿನ್ನೆ ಬರಬೇಕಾಗಿತ್ತು ಅವರು. ನಿನ್ನೆ ಬರಬೇಕಾದ್ರೆ ಈ ಥರ ಆಯ್ತದು. ಸೊ ಮತ್ತು ಆ ಮಗಳು ಇದ್ದಾಳೆ, ಅವಳು ಫುಲ್ ಟೆನ್ಷನ್ ಇದೆ, ಮಮ್ಮಿ ಬರ್ತಾಳೆ ಅಂತ ಕಾಯ್ತಾ ಇದ್ದವಳು ಸಾಯಂಕಾಲ 5:05 ಸೊ ನನಗೆ ಯಾವಾಗ ಮೆಸೇಜ್ ಬಂತು ಅವಳದು, ಹಿಂಗೆ ಈ ಥರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನಾ ಬರಲಿಕ್ಕೆ ಆಗ್ತಾಯಿಲ್ಲ, ನಾವು ಫುಲ್ ಟೆನ್ಷನ್ನಾಗಿದ್ದೀವಿ ಅಂತಂದಾಗ ನಮಗೂ ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತು, ಏನು ಮಾಡೋದು ಅಂತೇಳಿ. ಸೊ ಯಾಕಂದರೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ಲು, ಬೇರೆ ಯಾವುದಾರ ಒಂದು ಬಸ್ ಬರಬೇಕಂದ್ರು ಮತ್ತು ಬಸ್ಸಿಗೆಲ್ಲ ಬೆಂಕಿ, ಎಲ್ಲ ಮಿನಿಸ್ಟರ್ಸ್ ಅವರು ಇವನ್ನೆಲ್ಲ ಹೊಡೆದಿದ್ದಾರೆ, ಅದು ಇದು ಅಂತ ನಾನು ಸಾಯಂಕಾಲ ನೋಡಿದೇ ಗುರ್ತಾಯ್ತು ನಾನು ನ್ಯೂಸು. ಸೊ ಈ ಥರ ಎಲ್ಲ ಟೆನ್ಷನ್ ಇದೆ. ಅದಕ್ಕೆ ನಾವು ಗೌರ್ಮೆಂಟಿಗೆ ಏನು ಕೇಳ್ತಾ ಇದ್ವಿ, ಸ್ಟೇಟ್ ಇರ್ಬೋದು ಸೆಂಟ್ರಲ್ ಇರ್ಬೋದು, ಸೊ ದಯವಿಟ್ಟು ಆದಷ್ಟು ಬೇಗ ಇವತ್ತಾದರೆ ಇವತ್ತೇ ಸೊ ಅವ್ರನ್ನ ಕರೆಸಲಿಕ್ಕೆ ಪ್ರಯತ್ನ ಮಾಡಿ ನಮಗೆ ಮುಟ್ಟೋ ಹಾಗೆ ಮಾಡಿ ಅಂತ ನಾವು ಬೇಡ್ಕೊಳ್ತೀವಿ ಸರ್. ರಜನಿಯವರ ತಾಯಿ ಕೂಡ ನನ್ನ ಜೊತೆ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಈಗ ತಮ್ಮ ಜೊತೆ ಯಾವಾಗ ಕೊನೆಯದಾಗ ತಾವು ಮಾತಾಡಿದ್ದು ತಮ್ಮ ಮಗಳ ಜೊತೆಗೆ ಅಂತ? ನಾನು ಬೆಳಿಗ್ಗೆ ಮಾತಾಡಿದ್ದೆ. ಅದು ಯಾವಾಗ ಬರೋದಾಗ್ತೈತಿ ಏನಂತ ಏನು ಗೊತ್ತಿಲ್ಲಮ್ಮ ನನಗೆ, ಇನ್ನೂ ಗೊತ್ತಾಗ್ತಾ ಇಲ್ಲ. 2 ಮಕ್ಕಳು ಬಿಟ್ಟು ಹೋಗ್ಯಾಳ ಆಕೆ, ಒಂದು 15 ದಿನದಲ್ಲಿ ಬರ್ತೀವಿ ನಾವು ಅಂತ. ಆದರೆ ಅದರಿಂದ ತುಂಬ ಮಕ್ಕಳು 2 ಮಕ್ಕಳು ತುಂಬ ಅಳ್ತಾ ಇದ್ದಾವು. ಜಲ್ದಿ ಬಂದಿದ್ರೆ ಭಾಳ ಒಳ್ಳೇದಿತ್ತು. ಮತ್ತು ಅಲ್ಲಿ ಊಟ ಏನೂ ಸಿಗ್ತಿಲ್ಲ, ಬೇರೆ ಬ್ರೆಡ್ ಒಂದು ತಿಂತಾ ಇದ್ದೀವಿ. ಏನು ರೂಮ್ ಕೊಟ್ಟಾರಲ್ಲ, ಆ ರೂಮು ಬಾರ್ ರೆಸ್ಟೋರೆಂಟ್ ರೂಮು ಇದೆ, ಇಲ್ಲಿ ಇರ್ಲಿಕ್ಕೆ ಆಗ್ತಾಯಿಲ್ಲ, ಭಾಳ ಹೊಲ್ಸದ. ಹೊಸ ಚೆನ್ನಾಗಿ ಬೇರೆದು ಕೊಟ್ಟರೆ ಚೆನ್ನಾಗಿತ್ತು. ಇನ್ನು ನೋಡ್ತೀನಿ, ನಾನು ಭಾಳ ಬೇಜಾರಾಗ್ತಾಯಿದೆ ನನಗೆ, ಯಾಕಾರ ಬಂದೆ ನಾನು ಅನ್ನೋಂಗೆ ಬೇಜಾರಾಗ್ತಾಯಿದೆ ಅಂತ ಮಾತಾಡಿಲ್ಲ ರೀ. ಸೊ ತಾವು ಕೊನೆಯದಾಗಿ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ ಅಂತ? ರಿಕ್ವೆಸ್ಟ್ ಬೇಗ ಆದಷ್ಟು ಬೇಗ ಬರಲಿ. ಬೇರೆ ನಮ್ಮ ಮಕ್ಕಳು ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಯಾವ ಪರಿಸ್ಥಿತಿ ಇದ್ದಾರೆ ಗೊತ್ತಿಲ್ಲ. ಅದಕ್ಕೆ ನಮ್ಮದು ಸರ್ಕಾರ ಬೇಗ ಆ್ಯಕ್ಷನ್ ತೊಗೊಳ್ಳಿ. ಯಾಕಂದರೆ ಅದು ಮನಸ್ಸು ಮಾಡಿದರೆ ಒಂದು ತಾಸಿಂದ ಇದು ಅಲ್ಲದು, ಎಲ್ಲ ರೀತಿಯಿಂದನೂ ಲಾಭ ಅದ. ಅದು ಸ್ಟ್ರೈಕ್ಗೋಸ್ಕರ ಸಾವಿರಾರು ಜನ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು ತುಂಬ ಪ್ರಾಬ್ಲಮ್ ಅಲ್ಲ. ಅದು ಎಷ್ಟೋ ಏನೇನು ಅಡಚಣೆ ಇರ್ತೋ ಗೊತ್ತಿಲ್ಲ, ಎಷ್ಟೋ ಮಂದಿ ಹುಷಾರಿಲ್ಲ ಅಲ್ಲಿ, ಅಂಥವ್ರಿಗೂ ಸಹ ಅನುಕೂಲ ಆಗ್ತದೆ. ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ಅನುಕೂಲ ಮಾಡಲಿ ಅಂತ ಬೇಡ್ಕೊಳ್ತೀನಿ ನಾನು ಸರ್ಕಾರಕ್ಕೆ. ಆದಷ್ಟು ರಿಕ್ವೆಸ್ಟ್. ಈಗ ಅಳು ಒಂದು ಬರ್ತೈತೆ ನೋಡ್ರಿ ನನಗೆ, ಇನ್ನು ಹೆಚ್ಚಿಗೆ ಹೇಳತ್ತೆ. ಇನ್ನಿಂದ ರಾತ್ರಿ ಎಲ್ಲ ನನಗೆ ನಿದ್ದಿಲ್ಲ, ದೇವ್ರಿಗೆ ಬೇಡ್ಕೊಳ್ಳೋದು, ಏನು ಮಾಡೋದು ಒಂದು ತಿಳಿಲಾರ್ದಾಗ. ನೀವು ಬಂದು ಮಾಡಿದಾಗ ಒಂದು ಅದು ಉಪಯೋಗ ಆಗ್ತದಂತನೂ ನನಗೆ ಅನ್ನಿಸ್ತದೆ. ಮತ್ತು ಒಂದು ರಿಲ್ಯಾಕ್ಸನ್ನು ಸಿಗ್ತಾಯಿದೆ ನನಗೆ, ಒಂದು ಏನೋ ಒಂದು ದಾರಿ ಸಿಗ್ತಾಯಿದೆ, ಹೇಳೋಕ್ಕೆ ಅವಕಾಶ ಆಗ್ತಿದೆ. ಏನು ಮಾಡಬೇಕು ತಿಳಿಲಾರ್ದಂಗೆ ಆಗಿತ್ತು ನನಗೆ. ಈಗ ನೀವು ಬಂದು ಕೇಳಿದಕ್ಕೆ ತುಂಬ ಖುಷಿ ಆಯಿತು. ಅದ್ರಿಗೆ ನಿಮ್ಮದು ಪ್ರಯತ್ನ ಆಗಲಿ, ಸರ್ಕಾರದ ಪ್ರಯತ್ನ ಆಗಲಿ, ಭಗವಂತನ ಕೃಪೆ ಆಗಲಿ ಅಂತ ಬೇಡ್ಕೊತೀನಿ. ಲೋಗನ್, ಈಗ ತಾನು ತಾಯಿ ಜೊತೆ ಅಮ್ಮ ಜೊತೆ ಯಾವಾಗ ಮಾತಾಡಿದ್ದು, ಏನಂದ್ರು ಅಮ್ಮ? ನಾನು ಬರ್ತೀನಿ, ನಾನು ಮಿಸ್ ಮಾಡ್ತೀನಿ, ಜಲ್ದಿ ಬಾ ಅಮ್ಮ. ಸೊ ಅಮ್ಮ ಹತ್ರ ಮಾತಾಡಿದಾಗ ಏನೇನು ಮಾತಾಡಿದೆ, ವಿಡಿಯೋ ಕಾಲಲ್ಲಿ ಮಾತಾಡಿದಾಗ ಅಂತ? ಏನು ಮಾತಾಡಿದೆ ಅಮ್ಮನ ಜೊತೆಗೆ ಮುಂಜಾನೆ? ನಾನು ನಿನ್ನ ಮಿಸ್ ಮಾಡ್ತೀನಿ, ನಾನು ನಿನಗೆ ಬ್ರೇಸ್ಲೆಟ್ ಮಾಡಿದ್ದೆ. ಈಗ ಅಪ್ಪ ಎಲ್ಲ ವಿಚಾರಿಸ್ತಾರ ಊಟ ಎಲ್ಲ ಮಾಡ್ತಾ ಇದ್ದೆ ನೀನು ಅಂತ, ಅಥವಾ ನೀನು ಕೇಳ್ತಾ ಇದ್ದೆ ಅವ್ರಿಗೆ, ಅಪ್ಪ ಅಮ್ಮಗೆ?
ನಾನು ನಿನಗೆ ಪಪ್ಪ ನಾನು ನಿನಗೆ ಬ್ರೇಸ್ಲೆಟ್ ಮಾಡೀನಿ, ಜಲ್ದಿ ಬಾ. ಓಕೆ, ಪಾಪ ಮಮ್ಮಿ ಸೇಫಾಗಿ ಬರಲಿ ಅಂತ ವಿಶ್ ಮಾಡ್ತೀಯಾ? ಮಮ್ಮ ಪಪ್ಪ ಸೇಫಾಗಿ ಬಾ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.